ಅಂಗವಾಗಿ ಜನವರಿ 12ರಂದು ಕೋಟೆ ಈರಣ್ಣ ಕಲ್ಯಾಣ ಮಂಟಪದಲ್ಲಿ ವಿಚಾರ ಸಂಕಿರಣ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಚಲುವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಮಹಾಂಕಾಳಪ್ಪ ಮಲ್ಲಾಪುರ್ ಹೇಳಿದರು. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿಪಾಯಿ ದಂಗೆಗಿಂತ 40 ವರ್ಷಗಳ ಮೊದಲೇ ನಡೆದ ಮಹಾ ದಂಗೆ ಎಂದರೆ ಅದುವೇ ಭೀಮಾ ಕೊರೆಗಾಂವ್ ದಂಗೆ. ಸಿದ್ದನಾಯಕನ ನೇತೃತ್ವದಲ್ಲಿ 500 ಜನ ಅಸ್ಪೃಶ್ಯರು 28,000 ಪೇಶ್ವೆಗಳ ವಿರುದ್ಧ 1818 ಜನವರಿ 1ರಂದು ನಡೆದ ಕದನವೇ ಭೀಮಾ ಕೊರೆಗಾಂವ್. ಈ ಹಿನ್ನೆಲೆ ಈ ವಿಜಯೋತ್ಸವವನ್ನು ನಮ್ಮ ಸಮಾಜದಿಂದ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದರು. ಈ ವೇಳೆ ವೀರೇಶ್ ಅಂಚಿನಾಳ್, ಮಾರೆಪ್ಪ ರಾಮತ್ನಾಳ್, ದುಗ್ಗಪ್ಪ ಮಲ್ಲಾಪುರ್, ಅಂಬಣ್ಣ ಮಲ್ಕಾಪುರ ಸೇರಿದಂತೆ ಅನೇಕರಿದ್ದರು. ಅಂಕನಗೌಡ ಬಾಲನಿ ಶಾಸಕರು ಸಿಂಧು, ಕೆ ವಿರೂಪಾಕ್ಷಪ್ಪ ಮಾಜಿ ಸಂಸದರು ಕೊಪ್ಪಳ, ಅಧ್ಯಕ್ಷರು ಬೆಂಗಳೂರು. ಭೀಮಾ ಕೊರೆಗಾಂವ್ ಯೋಧ ವಿಜಯೋತ್ಸವ ಸ್ತಂಭಕ್ಕೆ ಮಾಲಾರ್ಪಣೆ ಅರುಣ್ ಕುಮಾರ್ ದೇಸಾಯಿ, ತಾಲೂಕಾ ದಂಡಾಧಿಕಾರಿಗಳು ಸಿಂಧು. ಶ್ರೀ ಮಂಜುನಾಥ್ ಗುಂಡೂರು, ನಗರಸಭಾ ಪೌರಾಯುಕ್ತರು ಸಿಂಧನು. ಶ್ರೀ BS ತಳವಾರ್, DYSP ಸಿಂಧನು. ಕ್ಯಾಲೆಂಡರ್ ಬಿಡುಗಡೆ ಬಸನಗೌಡ ಬಾದರ್ನಿ, ವಿಧಾನ ಪರಿಷತ್ ಶಾಸಕರು ಸಿಂಧನು. ಕೆ ಕರಿಯಪ್ಪ, BJP ಮುಖಂಡರು ಸಿಂಧನು. ಡಾಕ್ಟರ್ ಕೆ ಶಿವರಾಜ್, ಮಕ್ಕಳ ತಜ್ಞರು ಸಿಂಧನು. ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಮಹಾಂಕಾಳಪ್ಪ ಮಲ್ಲಾಪುರ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಚಲುವಾದಿ ಮಹಾಸಭಾ ತಾಲೂಕು ಸಿಂಧನು. ಮುಖ್ಯ ಭಾಷಣಕಾರರು ಆರ್ ಮಾನ್ಸಯ್ಯ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಚಲುವಾದಿ ಮಹಾಸಭಾ. ಆರ್ ಮಾನ್ಸಯ್ಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ TUCI ನವದೆಹಲಿ.